ಈ ಯುವರಾಜ್ ಸಿಂಗು ನಿನ್ನನ್ನು ಎತ್ಕೊಳ್ಳೋಕೆ ಟ್ರೈ ಮಾಡ್ದ, ಕಮ್ಮಿ ಆಗೋಯ್ತು. ನಿಮ್ ಕೈಯಲ್ಲೇನೋ ಮಹಿಮೆ ಇದೆ ಮಿಸ್ಟರ್ ಸರ್ದಾರ್ಜಿ. ಹೌದು, ನನ್ ಮೈಗೆ ಕರೆಂಟ್ ಪಾಸ್ ಆದ ಹಾಗೆ ವೈಬ್ರೇಷನ್ಸ್ ಆಯ್ತು. ಅವ್ರು ನನ್ನ ಮುಟ್ಟಿದ ತಕ್ಷಣ ನಾನು ಸತ್ತು ಬದುಕಿದ್ದೀನಿ. ಅಯ್ಯೋ ದೇವ್ರೆ, ಇನ್ ಸ್ವಲ್ಪ ಹೊತ್ತು ನಾನು ಇಲ್ಲೇ ಇದ್ರೆ ಇವಳು ಪ್ರೀತಿ ಗೀತಿ ಅಂತ ನನ್ ಗುಟ್ರಟ್ ಮಾಡೋ ತರ ಇದ್ದಾಳೆ. ನೀವಿನ್ನೂ 106 ವರ್ಷ ಚೆನ್ನಾಗಿರ್ಬೇಕು. ಆ ತೋಟದ ಮೇಲೆ ಮುಟ್ಟಿದ ತಕ್ಷಣ ಚಿಕ್ಕಮ್ಮನ್ಗೆ ಫಿಟ್ಸ್ ಕಮ್ಮಿ ಆಯ್ತಲ್ಲ. ಪ್ರೀತಿ ಅಂದ್ರೆ ಅದೇ ಕಣೆ, ಹುಚ್ಚು ಪಾವನಿ. ಅವನ್ ಮುಟ್ಟಿದ್ದಕ್ಕೆ ಕಮ್ಮಿ ಆಗಿಲ್ಲ ಅಕ್ಕ. ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ಸು ಲೇಟಾಗಿ ಕೆಲಸ ಮಾಡಿ ಫಿಟ್ಸ್ ಕಮ್ಮಿ ಆಯ್ತು. ನಿನ್ನ ಮುಖ, ಇದು ಇಂಜೆಕ್ಷನ್ ಇಂದ ಕಮ್ಮಿ ಆಗಿದ್ದಲ್ಲ ಕಣೆ, ಅವ್ರ ಅಫೆಕ್ಷನ್ ಇಂದ ಕಮ್ಮಿ ಆಗಿದ್ದು. ಅಷ್ಟಕ್ಕೂ ಇವರಿಗೆ ಫಿಟ್ಸ್ ಯಾಕೆ ಬಂತು? ಇಲ್ಲಿ ನೋಡಿ, ಇವಳು ಮಾಡಿದ ಅಡುಗೆ ತಿಂದು ನಮ್ಮ ಅತ್ತೆಗೆ ಫಿಟ್ಸ್ ಬಂತು. ನೋಡಮ್ಮ, ಸ್ವಲ್ಪ ದಿನ ನೀನ್ ಅಡ್ಗೆ ತಿಂಡಿ ವಿಷಯದಲ್ಲಿ ದೂರ ಇರೋ. ಆಗ ನಿಮ್ಮ ಮನೆಯವರೆಲ್ಲರೂ ಕ್ಷೇಮವಾಗಿರ್ತಾರೆ. ಅರ್ಥ ಆಯ್ತಾ? ಅಮ್ಮ, ನಿಮ್ ವಯಸ್ಸೆಷ್ಟ್ರಿ? ಯಾಕೆ ಹೇಳ್ರಿ. ಇನ್ನೆಷ್ಟು? ಮೊನ್ನೆ ತಾನೇ 30-31 ಹೋಗಿ 2 ಆಗಿದೆ. ಮೊನ್ನೆ ಅಂದ್ರೆ 30 ವರ್ಷ ಹಿಂದೆನಾ? ಆ 30 ಈ 32 ಸೇರಿದ್ರೆ 62. ಕರೆಕ್ಟ್. ನೀವು ಓಲ್ಡ್ ಏಜ್ಗೆ ಬಂದಿದ್ದೀರಾ. ನೀವು ಕರೆಂಟು ವೈಬ್ರೇಷನ್ ಅಂತ ಫ್ಯಾಂಟಸಿಗೆ ಹೋಗ್ಬಾರ್ದು. ಮತ್ತೆ ಫಿಟ್ಸ್ ಬಂದ್ರೆ ನೆಕ್ಸ್ಟ್ ಟೈಮ್ ಸೀದಾ ಮೇಲಕ್ಕೆ ಹೋಗ್ತೀರಾ. ನನ್ನ ವಯಸ್ಸೇನು 62 ಏನಲ್ಲ, 32. ಸ್ವಲ್ಪ ದಪ್ಪ ಇರೋದಕ್ಕೆ ಕಾಣಿಸ್ತೀನಿ ಅಷ್ಟೇ. ಅಷ್ಟಕ್ಕೂ ಬಂದ್ ಕೆಲ್ಸ ಆಯ್ತು ತಾನೆ? ನೀವಿನ್ನ ಹೊರಡ್ಬೋದು. ಮತ್ತೆ ನಮ್ಮ ಮನೆ ಕಡೆ ಬರಬೇಡಿ, ಹೊರಡಿ. ಡಾಕ್ಟರ್ ಆಗಿ ನಾನು ಹೇಳ್ಬೇಕಾದ್ನ ಹೇಳ್ದೆ, ಆಮೇಲೆ ನಿಮ್ಮಿಷ್ಟ. ಮತ್ತೆ ಹೇಳ್ತಿದ್ದೀನಿ, ಅವರನ್ನ ಅಡ್ಗೆಯಿಂದ ಇವರನ್ನ ಕರೆಂಟಿಂದ ಸ್ವಲ್ಪ ದೂರ ಇಡಿ. ಬೋತ್ ಆರ್ ಇಂಜುರಿಯಸ್ ಟು ಯುವರ್ ಹೆಲ್ತ್. ಬರ್ತೀನಿ. ಅಮ್ಮ, ಅಮ್ಮ, ಲೇ 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 ಲೇ. ರೌಡಿಗಳು ಗನ್ನಿಂದ ಸಾಯಿಸ್ತಾರೆ, ನಕ್ಸಲೈಟ್ಗಳು ಚಾಕುವಿಂದ ಸಾಯಿಸ್ತಾರೆ, ಟೆರರಿಸ್ಟ್ಗಳು ಬಾಂಬ್ ಹಾಕಿ ಸಾಯಿಸ್ತಾರೆ. ನೀನೇನೆ ಅಡಿಗೆ ಮಾಡಿ ಸಾಯಿಸ್ತೀಯಲ್ಲೇ. ಏನು ನನಗೆ ಗೊತ್ತಿದ್ದಷ್ಟು ಫೋನಲ್ಲಿ ವಿಡಿಯೋ ನೋಡ್ಕೊಂಡು ಅಡುಗೆ ರೆಡಿ ಮಾಡಿದೆ ಆಂಟಿ. ನಿಮ್ಗೆ ಇಷ್ಟೊಂದು ತೊಂದರೆ ಆಗುತ್ತೆ ಅಂತ ಅನ್ಕೊಂಡಿಲ್ಲ. ಅಯ್ಯೋ, ಅದು ಟ್ರಬಲ್ ಅಲ್ವೇ? ಹಾರಿಬಲ್. ಸತ್ತು ಬದುಕಿದ್ದೀನಿ. ಚಿಕ್ಕೋಳಾಗಿದ್ರು ಕೈ ಎತ್ತಿ ನಮಸ್ಕಾರ ಮಾಡ್ತೀನಿ ಕಣೆ. ಮತ್ತೆ ಅಡಿಗೆ ಮನೆ ತಂಟೆಗೆ ಹೋಗ್ಬೇಡ್ವೆ, ನನ್ನನ್ನ ಸ್ಮಶಾನಕ್ಕೆ ಕಳಿಸ್ಬೇಡ್ವೆ. ನಿಜಾನೇ ಬೇಬಿ, ನಿನ್ಗೆ ಅಡ್ಗೆ ಮಾಡಕ್ ಬರಲ್ಲ. ನೀನು ಅಡ್ಗೆ ಮಾಡದೇ ಇರೋದೇ ಬೆಟರ್. ನೀನ್ ಕೂಡ ನನ್ನ ಡಿಸ್ಕರೇಜ್ ಮಾಡ್ತಿದ್ಯಾ ಮಮ್ಮಿ. ಚಿಕ್ಕವಳಿದ್ದಾಗ ನನಗೆ ಅಡ್ಗೆ ಮಾಡೋದು ಹೇಳ್ಕೊಟ್ಟಿದ್ರೆ ಈಗ ಈ ಪ್ರಾಬ್ಲಮ್ ಬರ್ತಾನೆ ಇರ್ಲಿಲ್ಲ ಅಲ್ವಾ? ಅಡ್ಗೆ ಮಾಡೋ ಕರ್ಮ ನಿನಗ್ ಬರುತ್ತೆ ಅಂತ ನನ್ಗೇನ್ ಗೊತ್ತು ಬೇಬಿ? ಯಾವಾಗ ಏನಾಗುತ್ತೋ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ಬೇಕು. ಏನೇ ಆದ್ರೂ ಸರಿ, ನೀನ್ ಮಾತ್ರ ಅಡ್ಗೆ ಮಾಡ್ಬೇಡ್ವೆ, ಮನುಷ್ಯರನ್ನ ಸಾಯಿಸ್ಬೇಡ್ವೆ. ಅಮ್ಮ, ಓಕೆ ಬೇಬಿ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಮನೆಗೆ ಹೋಗ್ತೀನಿ. ಮಮ್ಮಿ, ನನ್ನ ಬಿಟ್ಟು ಹೋಗ್ತೀನಿ ಅಂತಿದ್ಯಾ ಮಮ್ಮಿ? ಈ 1 ತಿಂಗಳು ಇಲ್ಲೇ ಇರು. ಅಯ್ಯೋ, ನಂಗೆ ತುಂಬಾ ಕೆಲಸ ಇದೆ. ಆ ಕೆಲ್ಸನೆಲ್ಲ ಬಿಟ್ಟು ನಾನು 1 ಮಂತ್ ಇಲ್ಲಿರಕ್ಕಾಗಲ್ಲ. ಸಾಲ ತೀರ್ಸ್ಬೇಕಲ್ವಾ? ಒಂದಿಬ್ರು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದನ್ನ ಕಲೆಕ್ಟ್ ಮಾಡ್ಕೋಬೇಕು. ಹಳೆ ಸಾಲ ತೀರ್ಸಕ್ಕೆ ಹೊಸ ಸಾಲ ಮಾಡ್ತಿದ್ಯಾ ಸಿಸ್ಟರ್?
ತಪ್ಪಲ್ವಲ್ಲ ಸಿಸ್ಟರ್, ಯಾವ್ದಾದ್ರೂ ಒಂದ್ ರೀತಿಲಿ ಮರ್ಯಾದೆ ಕಾಪಾಡ್ಕೋಬೇಕು. ಹೋಗ್ ಬರ್ತೀನಿ ಬೇಬಿ. ಮತ್ತೆ ಬೇಗ ಬರ್ತೀಯ ಅಲ್ವಾ? ಟ್ರೈ ಮಾಡ್ತೀನಿ. ಬರ್ತೀನಿ ಸಿಸ್ಟರ್. ಮಮ್ಮಿ ಬಾಯ್ ಅತ್ತೆ. ಮಮ್ಮಿ ನನ್ ರಾಜ ಒಬ್ನೇ ಏನ್ ಮಾಡ್ತಿದ್ದಾನೋ ಏನೋ. ನಾನು ಕೂಡ ಹೋಗ್ತೀನಿ. ಅಮ್ಮ, ಆಂಟಿ ಯಾಕೆ ನಗ್ತಿದ್ಯಾ ಅಖಿಲ್? ನೀನ್ ಅಡ್ಗೆ ನೋಡಿ, ಅಂತ ಕೆಟ್ಟ ಅಡ್ಗೆ ನಾನು ಯಾವತ್ತೂ ನೋಡಿಲ್ಲ. ನಿನ್ಗೋಸ್ಕರ ಕಷ್ಟಪಟ್ಟು ಮಾಡಿದ್ರೆ ಕೆಟ್ಟ ಅಡ್ಗೆ ಅಂತಿದ್ಯಾ? ಕೆಟ್ಟದನ್ನ ಕೆಟ್ಟದು ಅಂತಾನೆ ಹೇಳೋದು. ಅಖಿಲ್, ತಪ್ಪು. ಅವಳ ಕಷ್ಟನ ನೀನು ಕೆಟ್ಟದಕ್ಕೆ ಹೋಲಿಸಬಾರ್ದು. ಅವಳು ನಿಜವಾಗ್ಲೂ ನಿನ್ಗೋಸ್ಕರ ಕಷ್ಟಪಟ್ಟಿದ್ದಾಳೆ. ಆದ್ರೆ ಏನ್ ಪ್ರಯೋಜನ ಅತ್ಗೆ? ಆ ಫುಡ್ ತಿನ್ನೋ ತರ ಇರ್ಲಿಲ್ಲ ಅಲ್ವಾ? ಆ ಫುಡ್ ತಿಂದು ಅತ್ತೆಗೆ ಫಿಟ್ಸ್ ಬಂದಿದ್ನ ನೀವೇ ನೋಡಿದ್ರಲ್ಲ. ಅವಳು ಯಾವತ್ತೂ ಅಡ್ಗೆ ಮಾಡಿಲ್ಲ ಅಖಿಲ್, ಆದ್ರೆ ಫಸ್ಟ್ ಟೈಮ್ ನಿನಗೋಸ್ಕರ ಮಾಡಿದಾಳೆ. ಅದು ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಅನ್ನೋದನ್ನ ಪಕ್ಕಕ್ಕಿಟ್ಟು ಅವಳ ಎಫರ್ಟ್ಸ್ನ ಅಪ್ರಿಶಿಯೇಟ್ ಮಾಡು. ಹಾಗೆ ಹೇಳು ಅಕ್ಕ, ಎಲ್ಲದಕ್ಕೂ ಕಮೆಂಟ್ ಮಾಡ್ತಿರ್ತಾನೆ. ಎಷ್ಟೇ ಅನುಭವ ಇರೋ ಶೆಫ್ ಆಗಿದ್ರು ಫಸ್ಟ್ ಟೈಮ್ ಕುಕ್ ಮಾಡಿದಾಗ ಆ ಡಿಶ್ ಫೇಲ್ ಆಗುತ್ತೆ. ಅದಾದ್ಮೇಲೆ ಅವರು ಪ್ರೊಫೆಷನಲ್ಸ್ ಆಗೋದು. ಇವಳು ಯಾವತ್ತು ಪ್ರೊಫೆಷನಲ್ ಶೆಫ್ ಆಗಲ್ಲ ಅದಕ್ಕೆ. ಯಾಕಾಗಲ್ಲ? ಟ್ರೈ ಮಾಡಿದ್ರೆ ಖಂಡಿತ ಆಗ್ತಾಳೆ. ಆದ್ರೆ ಟ್ರೈ ಮಾಡ್ಬೇಕಲ್ವಾ? ಅವಳಿಗೆ ಆ ಇಂಟ್ರೆಸ್ಟ್ ಬೇಕಲ್ವಾ? ನಿನ್ಗೋಸ್ಕರ ಟ್ರೈ ಮಾಡ್ತೀನಿ ಅಖಿಲ್. ಇಂಟ್ರೆಸ್ಟ್ ತೋರಿಸಿ ಅಡ್ಗೆ ಕಲಿತೀನಿ. ನೀನು ಅಡ್ಗೆ ಕಲಿತೀನಿ ಅಂದ್ರೆ ನಾನ್ ಕಲ್ಸ್ಕೊಡ್ತೀನಿ ಹಾರಿಕಾ. ಥ್ಯಾಂಕ್ಸ್ ಅಕ್ಕ. ನನ್ ಮಮ್ಮಿ ಆಂಟಿ ಕೂಡ ನನ್ನ ಡಿಸ್ಕರೇಜ್ ಮಾಡಿದ್ರು. ಕಿಚನ್ ಹತ್ರಕ್ಕೂ ಹೋಗ್ಬೇಡ ಅಂದ್ರು. ನೀವು ಒಬ್ರೆ ನನ್ನ ಅಪ್ರಿಶಿಯೇಟ್ ಮಾಡಿದ್ದು. ನನ್ಗೆ ಅಡ್ಗೆ ಕಲಿಸ್ತೀನಿ ಅಂತ ಹೇಳಿದ್ರಿ. ಕಲಿತೀನಕ್ಕ. ನಿಮ್ ತರ ಟೇಸ್ಟಿಯಾಗಿ ಅಡ್ಗೆ ಮಾಡಿ ಅಖಿಲ್ ಇಷ್ಟಪಡೋ ತರ ಮಾಡ್ತೀನಿ. ಅವತ್ತು ನೀನೇ ಹೇಳ್ತೀಯ ಅಖಿಲ್, ನನ್ನ ಅಡ್ಗೆ ತುಂಬಾ ಚೆನ್ನಾಗಿದೆ ಅಂತ. ಆ ದಿನ ನಿಜಕ್ಕೂ ಬರುತ್ತಾ? ಅಕ್ಕ, ನೀನ್ ಇವತ್ತಿಂದಲೇ ನನಗೆ ಅಡ್ಗೆ ಮಾಡೋದನ್ನ ಹೇಳ್ಕೊಡ್ಬೇಕು. ನನ್ನ ಅಖಿಲ್ ಕಣ್ಣು ತೆರೆಸ್ಬೇಕು. ಸರಿ ಹಾರಿಕಾ, ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ಈವ್ನಿಂಗ್ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ಸ್ ಅಕ್ಕ. ಯಾಕತ್ಗೆ ಅವಳಿಗೆ ಎನ್ಕರೇಜ್ ಮಾಡ್ತಿದ್ದೀರಾ? 1 ತಿಂಗಳಲ್ಲಿ ಹೋಗೋಳಿಗೆ ಅಡುಗೆ ಕಳ್ಸೋದು ಬೇಕಾತ್ಗೆ? ಹಾರಿಕಾ ಅಡ್ಗೆ ಕಲಿಬೇಕು ಅಂತಿರೋದು ಅವಳಿಗೋಸ್ಕರ ಅಲ್ಲ ಅಖಿಲ್, ನಿನಗೋಸ್ಕರ. ನೀನೊಂದ್ ಗಮನಿಸಿದ್ಯಾ? ಯಾವಾಗ್ಲೂ ಅದ್ಬೇಕು ಇದ್ಬೇಕು ಅಂತ ಆರ್ಡರ್ ಮಾಡ್ತಿದ್ದಿದ್ ಹಾರಿಕಾ ಫಸ್ಟ್ ಟೈಮ್ ನಿನಗೇನ್ ಬೇಕು ಅಂತ ತಿಳ್ಕೊಂಡು ಅಡ್ಗೆ ಕಲಿಬೇಕು ಅಂತಿದ್ದಾಳೆ. ಅವಳು ನಿನ್ ಬಗ್ಗೆ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಳೆ ಅಖಿಲ್. ನೀವು ಭ್ರಮೆನಲ್ಲಿದ್ದೀರಾ ಅದಕ್ಕೆ? ಹಾರಿಕಾ ಅಲ್ಲಿ ಬದಲಾವಣೆ ಆಗ್ತಿರೋದು ನಿನಗ್ ಗೊತ್ತಾಗ್ತಿಲ್ವಾ? ಅವಳು ಒಬ್ಳು ಉಸಿರುವಳ್ಳಿ, ಯಾವಾಗ ಹೇಗಿರ್ತಾಳೆ ಅಂತ ಗೊತ್ತಾಗಲ್ಲ. ಇಲ್ಲ ಅಖಿಲ್, ಹಾರಿಕಾ ಬದಲಾಗ್ತಾಳೆ ಅಂತ ನನಗೆ ಅರ್ಥ ಆಗ್ತಿದೆ. ಆಗ್ಲೇ ಅವಳಲ್ಲಿ ಹಠ ನೋಡ್ದೆ, ನಿನ್ ಮೇಲಿರೋ ಪ್ರೀತಿನ ನೋಡ್ದೆ. ಅದೆಲ್ಲ ಟೆಂಪರರಿ ಅದಕ್ಕೆ. ಅವರಮ್ಮ ಅವಳನ್ನ ಮತ್ತೆ ಬದಲಾಯಿಸ್ತಾರೆ. ಅವರಮ್ಮ ವಾಪಸ್ ಹೋದ್ರಲ್ಲ, ಮತ್ತೆ ಈ ಮನೆಗ್ ಬರ್ದೇ ಇರೋ ಥರ ನೋಡ್ಕೊಂಡ್ರೆ ಸಾಕು. ಅಷ್ಟ್ರೊಳಗೆ ಹಾರಿಕಾ ನಮ್ಮವಳಾಗ್ತಾಳೆ. ನನಗೆ ನಂಬಿಕೆ ಇಲ್ಲ ಅದಕ್ಕೆ. ಹಾರಿಕಾ ಬದಲಾದ್ರೆ ನಮ್ಮೆಲ್ರಿಗಿಂತ ಜಾಸ್ತಿ ಸಂತೋಷ ಪಡೋದು ನೀನೇ ಅಂತ ನನಗ್ ಗೊತ್ತು ಅಖಿಲ್. ಹಾರಿಕಾ ಮೇಲೆ ನಿನಗೆಷ್ಟು ಪ್ರೀತಿ ಇದೆ ಅಂತ ನನಗ್ ಗೊತ್ತು. ಹಾರಿಕಾ ಬದಲಾಗ್ತಾಳೆ ಅಂತ ನಂಬು, ನಿನ್ ಪ್ರೀತಿನ ನಂಬು. ನೀವಿಬ್ರು ಮತ್ತೆ ಒಂದಾಗ್ತೀರಾ, ಆ ನಂಬಿಕೆ ನನಗಿದೆ.
ಕಾಸ್ಟ್ಲಿ ಕಾರಲ್ಲಿ ತಿರುಗಾಡ್ತಾ AC ರೂಮಲ್ಲಿ ಖುಷಿಯಾಗಿರ್ತಿದ್ದೋನು ಸೇಡ್ಗೋಸ್ಕರ ಕೆಲ್ಸದೊಂಥರ ಸೇರ್ಕೊಂಡು ಕಷ್ಟಪಡ್ಬೇಕಾಗಿದೆ. ಅಭಿ ವಸುನ ಸಾಯಿಸಿದ್ಮೇಲೆ ಎಂಜಾಯ್ ಮಾಡ್ತೀನಿ. ರಾಜ, ನೀವೇನ್ ಮಾಡ್ತಿದ್ದೀರಾ? ಏನಿದು ನೀವು? ನೀನು ಅಂತ ಕರಿ ಅಂತ ಹೇಳದ್ನಲ್ಲ. ಯಾಕೆ ಇಲ್ಲಿಗೆ ಬಂದ್ರಿ? ಬಂದ್ರಿ ಅಲ್ಲ, ಬಂದೇ. ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ, ಹೋಗ್ರಿ. ರೀ ಅಲ್ಲ, ಸುಮಾ. ಸರಿ ಹೋಗು. ನೀನ್ ಕಷ್ಟ ಪಡ್ತಿದ್ರೆ ನನಗ್ ನೋಡಕ್ ಆಗ್ತಿಲ್ಲ ರಾಜ. ಆಗ್ಲೇ ನೀನ್ ಕೈ ತಾಕಿದ ತಕ್ಷಣ ನನ್ ಫಿಟ್ಸ್ ಹೊಟ್ಟೋಯ್ತು. ಫಿಲಮೆಂಟ್ ಬೆಳಗೋ ತರ ನನ್ ಮೈ ಒಳಗಡೆ ಕರೆಂಟ್ ಬಂತು. ನನಗೆ ಸುಸ್ತಾಗ್ತಾ ಇದೆ. ಯಾಕ ರಾಜ, ಸುಸ್ತಾಗ್ತಿದ್ಯಾ? ಹಸು ಆಗ್ತಿದ್ಯಾ? ಒಂದ್ ನಿಮಿಷ ಇರು. ನಿನಗೋಸ್ಕರ ಡ್ರೈ ಫ್ರೂಟ್ಸ್ ಈ ಜ್ಯೂಸು ತಂದಿದೀನಿ ರಾಜ. ಈ ಡ್ರೈ ಫ್ರೂಟ್ಸ್ ತಿಂದ್ರೆ ಬಲ ಬರುತ್ತೆ, ಈ ಜ್ಯೂಸ್ ಕುಡಿದ್ರೆ ಶಕ್ತಿ ಬರುತ್ತೆ. ಥ್ಯಾಂಕ್ಸ್ ಸುಮಾ, ಬೇಗ ಕೊಡು. ಕೊಡಲ್ಲ, ನಾನೇ ನಿನ್ ಬಾಯಿಗಿಡ್ತೀನಿ. ತಿನ್ನು ರಾಜ. ಬೇಡ ಸುಮಾ, ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ಏನಾಗಲ್ಲ, ನೀನ್ ನನ್ ರಾಜ, ನಾನ್ ನಿನ್ ರಾಣಿ. ನೀನು ನಾನು ಒಬ್ರಿಗೊಬ್ರು ಹೊಂದ್ಕೊಂಡಿರೋಣ. ಈ ಜ್ಯೂಸ್ ಕುಡಿಬೇಕು. ಇಷ್ಟು ಸಾಕು. ನಿನಗ್ ನಾನು ಡ್ರೈ ಫ್ರೂಟ್ಸ್ ತಿನ್ಸಿ ಜ್ಯೂಸ್ ಕುಡ್ಸಿದೀನಿ, ಮತ್ತೆ ನನಗ್ ನೀನು ಫ್ರೂಟ್ಸ್ ತಿನ್ಸಿ ಜ್ಯೂಸ್ ಕುಡಿಸ್ತೀಯ ರಾಜ? ಅಯ್ಯೋ, ಇದು ಬೇರೆ ಮಾಡ್ಬೇಕಾ? ಯಾಕೆ ರಾಜ ಯೋಚನೆ ಮಾಡ್ತಿದ್ಯಾ? ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ವೇನೋ ಅಂತ. ಎಷ್ಟು ಸಲ ಅದೇ ಹೇಳ್ತೀಯಾ? ಯಾರು ನೋಡಿದ್ರೆ ನಮ್ಗೇನು? ನಾವು ಪ್ರೇಮ ಪಕ್ಷಿಗಳು, ನಮ್ಗೆ ಯಾವ ಅಡ್ಡಿ ಆತಂಕನೂ ಇಲ್ಲ. ತಿನ್ಸು ರಾಜ, ಜ್ಯೂಸ್ ಕುಡ್ಸು. ಪ್ರೀತಿಲಿ ಆಗಾಗ ಈ ತರ ಸ್ವೀಟ್ ಥಿಂಗ್ಸ್ ಇರ್ಬೇಕು ರಾಜ. ಅವನ್ನೇ ಲವ್ ಮೆಮೊರೀಸ್ ಅಂತಾರೆ. ನನ್ನ ಕರ್ಮ, ನಾನಿಲ್ಲಿ ಬಂದು ಸಿಕ್ಕಾಕೊಂಡಿದ್ದೀನಿ ಕಣೆ. ನಾನು ಅಭಿ ವಸುನ್ ಸಾಯಿಸಕ್ ಬಂದಿದ್ರೆ ಇವಳು ನನ್ನೇ ಸಾಯಿಸಂಗಿದ್ದಾಳಲ್ಲಪ್ಪ. ಬೇಜಾರಾಯ್ತಾ ರಾಜ? ಮತ್ತೆ ಕಚ್ಚಲ್ಲ ಬಿಡು. ಈ ಜ್ಯೂಸ್ ಕುಡ್ಸಿದ್ರೆ ವಾಪಸ್ ಹೊರಟೋಗ್ತೀನಿ. ಜ್ಯೂಸ್ ಅಲ್ಲ ಕಣೆ, ನಿನ್ಗೆ ವಿಷ ಕುಡಿಸ್ಬೇಕು. ರಾಕ್ಷಸ ಪ್ರೀತಿ ರಾಜ ನಿಂದು. ರಾಕ್ಷಸ ಪ್ರೀತಿ ನಂದ, ನಿಂದು ಕಣೆ ಪಿಶಾಚಿ. ಸರಿ, ಬರ್ತೀನಿ, ರೆಸ್ಟ್ ಮಾಡು. ಎಕ್ಸ್ಕ್ಯೂಸ್ ಮೀ ಸರ್. ಏನ್ ರಘು? ನಾನು ಮನೆಗೆ ಹೋಗ್ಬೇಕು ಸರ್. ಇನ್ನು 2 ಅವರ್ಸ್ ಟೈಮ್ ಇದೆಯಲ್ಲ. ನನ್ನ ಮಿಸ್ಸಸ್ಗೆ ಸ್ಯಾರಿ ತಗೋಬೇಕು ಸರ್. ಶಾಪಿಂಗ್ ಮಾಡಬೇಕು. ನಾಳೆ ಹೇಗಿದ್ರು ಹಾಲಿಡೇ ಅಲ್ವಾ? ನಿಮ್ ಮಿಸ್ಸಸ್ನ ಕರ್ಕೊಂಡೋಗಿ ಶಾಪಿಂಗ್ಗೆ. ಅಂದ್ರೆ ಅವಳಿಗೆ ಹೇಳ್ದೇನೆ ಸ್ಯಾರಿ ತಗೊಂಡು ಹೋಗಿ ಸರ್ಪ್ರೈಸ್ ಕೊಡಬೇಕು ಅಂತಿದ್ದೀನಿ. ನಾಳೆ ಶಾಪಿಂಗ್ ಕರ್ಕೊಂಡು ಹೋಗಿ ಅವ್ರಿಗೆ ಇಷ್ಟ ಆಗೋ ಸೀರೆ ಕೊಡ್ಸಿದ್ರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ವಾ? ಅದು ಯಾವಾಗಲೂ ರೆಗ್ಯುಲರ್ ಆಗಿ ಮಾಡ್ತೀವಿ ಸರ್. ಸಡನ್ ಆಗಿ ಸ್ಯಾರಿ ತಗೊಂಡು ಹೋಗಿ ಗಿಫ್ಟ್ ಆಗಿ ಕೊಟ್ರೆ ಆ ಥ್ರಿಲ್ಲೇ ಬೇರೆ ಅಲ್ವಾ ಸರ್? ಏನ್ ರಘು, ಆಫೀಸ್ ಕೆಲಸ ಬಿಟ್ಟು? ಅಣ್ಣ, ಅವ್ನು ಹೋಗ್ಲಿ ಬಿಡು. ರಘು, ಈಗೋ ಟೇಕ್ ಅ ಬ್ರೇಕ್. ಥ್ಯಾಂಕ್ ಯು ಸರ್. ಮನೆ ಕೆಲಸ ಮಾಡ್ತಾ ಅಖಿಲ್ನ ನೋಡ್ಕೊಳ್ತಾ ಹೊಸವ್ರು ತುಂಬ ಟಯರ್ಡ್ ಆಗಿರ್ತಾರೆ. ನಾನು ಕೂಡ ಒಂದು ಒಳ್ಳೆ ಸ್ಯಾರಿ ತಗೊಂಡು ಹೋಗ್ಕೊಟ್ರೆ ಅವ್ರು ತುಂಬ ಖುಷಿ ಆಗ್ತಾರೆ. ನಾನು ಹೊರಡ್ತೀನಣ್ಣ. ನೀನ್ ಎಲ್ಲಿಗವಿ? ಅದು ಅಣ್ಣ, ಒಂದು ಕ್ಲೈಂಟ್ನ ಮೀಟ್ ಮಾಡಬೇಕಿತ್ತು. ಆಫೀಸ್ಗೆ ಬರಕ್ ಹೇಳು. ಅವ್ರು ತುಂಬ ದೊಡ್ಡ ಕ್ಲೈಂಟ್ ಅಣ್ಣ, ನಾನೇ ಹೋಗಿ ಭೇಟಿ ಮಾಡಬೇಕು. ಸರಿ ನಡಿ, ನಾನು ಕೂಡ ಬರ್ತೀನಿ. ಇಬ್ಬರು ಅವಶ್ಯಕತೆ ಇಲ್ಲಣ್ಣ, ನಾನು ಒಬ್ಬನೇ ಹೋಗಿ ಮೀಟ್ ಮಾಡ್ಕೊಂಡು ಬರ್ತೀನಿ. ನಾನು ಕೂಡ ಬಂದ್ರೆ ದೊಡ್ಡ ಕ್ಲೈಂಟ್ ಹತ್ರ ಹೇಗೆ ಮಾತಾಡ್ಬೇಕು ಅಂತ ಕಲಿತೀನಿ. ಯಾಕವಿ, ನಾನು ಬಂದ್ರೆ ನಿನ್ಗೇನಾದ್ರೂ ತೊಂದ್ರೆನಾ? ಹೊಸವ್ರಿಗೆ ಸ್ಯಾರಿ ತಗೊಳ್ಳೋದಕ್ಕೋಸ್ಕರ ನಿಮ್ಮನ್ನು ಹೇಗಣ್ಣ ಕರ್ಕೊಂಡು ಹೋಗೋದು? ನಿನಗೆ ಕಷ್ಟ ಆದ್ರೆ ನಾನು ಬರಲ್ಲ ಅಭಿ. ಒಬ್ಬ ಕ್ಲೈಂಟ್ ಹತ್ರ ಇಬ್ರೇನಿಕೆ ಅಂತ. ಅದು ನಿಜಾನೇ. ನಾನು ಆಫೀಸಲ್ಲಿದ್ದು ವರ್ಕ್ ಫಿನಿಶ್ ಮಾಡ್ತೀನಿ,
ನೀನು ಶಾಪಿಂಗಿಗೆ ಹೋಗು. ಓಕೆ ಅಣ್ಣ. ಶಾಪಿಂಗ್ ಏನು? ನನಗೆ ಗೊತ್ತು ಅಭಿ. ಆಗ್ಲೇ ಒಂದು 2 ಅವರ್ಸ್ ಪರ್ಮಿಷನ್ ಕೇಳಿದಾಗ್ಲೇ ನಿನ್ನ ಎಕ್ಸ್ಪ್ರೆಷನ್ನ ನಾನು ಗಮನಿಸಿದೆ. ನೀನು ಜೀನಿಯಸ್ ಅಣ್ಣ. ಹೋಗಿ ಬರ್ತೀನಿ. ಮತ್ತೆ ಬರಬೇಡ, ಮನೆಗೆ ಹೋಗು. ಸರಿ. ಇಲ್ಲಿ ಎಲ್ಲನೂ ಓಕೆ ಮಮ್ಮಿ, ನೀನೇನು ವರಿ ಆಗ್ಬೇಡ. ನೆಮ್ಮದಿಯಾಗಿ ನಿನ್ ಕೆಲಸ ನೋಡ್ಕೊ. ಸಿಕ್ಕಾಪಟ್ಟೆ ದುಡ್ಡು ಸುರಿದು ಈ ತಾಳಿ ಕೊಂಡ್ಕೊಂಡೆ. ನಾನು ರಾಜನ್ ಸೇರ್ತೀರಿದ್ಮೇಲೆ ಮದುವೆಯಲ್ಲಿ ಈ ತಾಳಿನೇ ನನ್ನ ಪತಿಯಿಂದ ಕಟ್ಟಿಸ್ಕೋಬೇಕು. ಚಿಕ್ಕಪ್ಪ, ಫ್ಯಾನ್. ಅಖಿಲ್, ಅಖಿಲ್, ಹಾರಿಕಾ. ಚಿಕ್ಕಪ್ಪ, ಹಾರಿಕಾ, ಏನಾಗ್ಲಿಲ್ಲಲ್ವ ಹಾರಿಕಾ? ಅಖಿಲ್, ನಿನಗೇನು ಆಗಿಲ್ಲ ಅಲ್ವಾ? ನನ್ಗೇನು ಆಗಿಲ್ಲ ಅದ್ಗೆ. ಎಷ್ಟು ದೊಡ್ಡ ಅನಾಹುತ ತಪ್ತು. ಮಮ್ಮಿ, ಚಿಕ್ಕಮ್ಮಂಗೆ ರಕ್ತ ಬರ್ತಿದೆ. ರಾಕಿ, ನೀನ್ ಬೇಗ ಹೋಗಿ ಫಸ್ಟ್ ಏಡ್ ಬಾಕ್ಸ್ ತಗೊಂಡ್ ಬಾ. ರಕ್ತ ಬರ್ತಿದೆ. ಹಾರಿಕಾ, ಅಖಿಲ್ನ ಕಾಪಾಡಕ್ ಹೋಗಿ ನಿನ್ ಕೈ ಗಾಯ ಮಾಡ್ಕೊಂಡಿಯಲ್ಲೇ. ಎಷ್ಟೊಂದು ರಕ್ತ ಹೋಗ್ತಿದ್ಯಲ್ಲ. ಏ ರಾಕಿ, ಬೇಗ ಬಾರೋ. ತಗೋ ಮಮ್ಮಿ. ನೋವಾಗ್ತಿದ್ಯಾ ಹಾರಿಕಾ? ಹಾರಿಕಾ ಕಾಪಾಡಿದ್ರಿಂದ ಅಖಿಲ್ಗೇನೂ ಆಗಿಲ್ಲ. ಹಾರಿಕಾ ಬರ್ದೇ ಇದ್ದಿದ್ರೆ ಚಿಕ್ಕೊಂದ್ ತಲೆ ಒಡೆದು ಹೋಗ್ತಿತ್ತು. ನಿನ್ ಗಂಡನ್ನ ನೀನು ಕಾಪಾಡ್ಕೊಂಡೆ ಹಾರಿಕಾ. ಅವತ್ತು ಅಖಿಲ್ ನಿನ್ನ ಕಾಪಾಡ್ದ, ಇವತ್ತು ಅಖಿಲ್ನ ನೀನ್ ಕಾಪಾಡ್ದೆ. ಒಬ್ರನ್ನೊಬ್ರು ಕಾಪಾಡ್ಕೊಂಡಿದ್ದೀರಾ. ಅಷ್ಟಕ್ಕೂ ಈ ಫ್ಯಾನ್ ಹೇಗೆ ಕೆಳಗ್ ಬಿತ್ತು? ಇದು ನನ್ ರಾಜನ್ ಕೆಲ್ಸ ಆಗಿರ್ಬೋದಾ? ಆದ್ರೂ ರಾಜನ್ ಸೇಡಿರೋದು ಅಭಿವಸು ಮೇಲೆ, ಅಖಿಲ್ ಮೇಲೆ ಅಲ್ವಲ್ಲ. ಬೋಲ್ಟ್ ಲೂಸ್ ಆಗಿರುತ್ತೆ ಅಕ್ಕ. ಚಿಕ್ಕಮ್ಮ, ಆ ಯುವರಾಜ್ಗೆ ಹೇಳಿ ಈ ಫ್ಯಾನ್ನ ಗಟ್ಟಿಯಾಗಿ ಕೂರ್ಸಕ್ ಹೇಳು.
ಈ ಫ್ಯಾನ್ ನಾನು ನಿಮ್ ರೂಮಲ್ಲಿ ಲೂಸ್ ಆಗಿ ಕೂರ್ಸಕ್ ಹೇಳ್ತೀನಿ ಕಣೆ. ನೀನು ಅಭಿ ತಲೆ ಹೊಡ್ಕೊಂಡು ಸಾಯ್ತೀರಾ. ಚಿಕ್ಕಪ್ಪನ್ಗೇನೂ ಆಗಿಲ್ಲ. ಹೋಗಿ ನಿಮ್ ಹೋಮ್ವರ್ಕ್ ಮಾಡ್ಕೊಳ್ಳಿ. ನೀನ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಹಾರಿಕಾ. ಅಖಿಲ್, ಇವಳನ್ನ ಸ್ವಲ್ಪ ನೋಡ್ಕೋ. ಸರಿ ಅದಕ್ಕೆ. ಅಕ್ಕ ನಾನು ಅಡ್ಗೆ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ನಡಿ ಅಕ್ಕ, ಹೋಗೋಣ.